ಅವ್ರನ್ನಿಲ್ಲೇ ಬಿಟ್ಟೋಗಿ ಅವ್ರನ್ನ ಜೈಲ್ಗೆ ಹಾಕಿ ಸರ್ಕಾರ ಮರ್ಯಾದೆ ಕೊಡೋದೇನು ಬೇಕಾಗ್ಲಿಲ್ಲ. ಏಯ್, ಯಾರನ್ನ ಎಲ್ಲಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆಲ್ಲ ಓದ್ಕೊಂಡೇ ಬಂದಿದ್ದೀನಿ. ನೀನು ಸುಮ್ಮನೆ ಗಾಡಿ ಹತ್ಕೊಂಡು ಹೋಗು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರ್ದವ? ಏನು? ಯಾರ್ ತವಾನ? ಯಾರೋ ಯಾರೋ ನೀನು? ಬಿಡ್ರಿ ಬಿಡ್ರಿ ಅವನ್ನ. ಏನೋ ಮಾಡ್ತೀಯಾ? ಎಲ್ಲೇ ಹೋದ್ರು ನಿಮ್ಮಿಬ್ಬರನ್ನ ಮಾತ್ರ ಬಿಡಕ್ಕಿಲ್ಲ. ಏಯ್, ಅದ್ ನಿನ್ ಕೈಲಿ ಆಗಲ್ಲ. ಸಾವು ನನ್ನ ಕೈಯಿಂದನೆಯ. ಏಯ್, ನೀನ್ ಹೀಗೆಲ್ಲ ಹೇಳೋದಕ್ಕೆ ನಿನ್ನ ಎತ್ತಿ ಒಳಗೆ ಹಾಕ್ಬೋದು. ಬ್ಯಾಡ್ರವ, ಡ್ಯಾಡಿ ಏನೋ ಕಾಪ್ತಾಗ ಮಾತಾಡ್ತಾವ, ಹಂಗ್ ಮಾಡಬೇಡಿ. ಏಯ್, ಏನೋ ಏನು ಹಾಗೆ ಗುರಾಯಿಸ್ತಾ ಇದೀಯ ನನ್ನ ಮಗನೇ? ಈಗ ನಾವು ಜೈಲ್ಗೆ ಹೋಗ್ತಾ ಇದ್ದೀವಿ ಅಂತ ಜಾಸ್ತಿ ಮೆರಿಬೇಡ. ಜೈಲಿಂದ ಹೊರಗಡೆ ಬಂದು ನಿಮ್ಮವ್ವ ಅವಳು ಇವಳು ಯಾವನ ಇರಲಿ ಎರಡೂ ಎತ್ತು ತಿನ್ನೋಡ್ತಾ ಇದ್ದೆ. ಅಯ್ಯೋ ಬೆಳಕಂದ್ರ ತೆಪ್ಪಾಗೋಯ್ತು. ನನ್ನ ಮಗಳು ತೀರ್ಕೊಂಡವಳಲ್ಲ ಅನ್ನೋ ಕಾಪಕ್ಕೆ ಹಿಂಗೆಲ್ಲ ಮಾಡ್ತಾವನೆ. ಅವಳ ಬಳಿ ಒಂದು ಸ್ನಾನ ಪೇನು ತಗೊಂಡ್ರಪ್ಪ. ತೆಪ್ಪಾಗೈತೆ, ಅವ್ನು ಚಮಿಸ್ಬಿಡಿ ಅವ ಚಮಿಸ್ಬಿಡಿ. ಅತಿಯಾಗಿ ಆಡಿದ್ರೆ ಎಲ್ಲಾನು ಬಂದ್ ಮಾಡಿಸ್ಬೇಕಾಗತ್ತೆ. ಹೇಳ್ಬಿಡಿ ನಿಮ್ಮ ಅಳಿಯಂಗೆ, ಇಲ್ಲ ಅಂದ್ರೆ ಮಾವನ್ ಮನೆ ಸೇರ್ಬೇಕಾಗತ್ತೆ. ಏನು ಏನ್ ಗುರಾಯಿಸ್ತಾ ಇದ್ಯಾ? ಏನೋ ಪುಟ್ಟಕ್ಕ ಬೇಡ್ಕೊತಿದ್ದಾರೆ ಅಂತ ಬಿಡ್ತಾ ಇದ್ದೀನಿ. ಮುಂದಿನ ಸಲ ನೀನೇ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಬಿಡಲ್ಲ. ಹುಷಾರಾಗಿ ನಡ್ಕೋ. ಅವ್ವ, ಇವತ್ತಿಗೆ ಎಲ್ಲ ಮುಗಿಸ್ಬಿಡ್ತಾ ಇದ್ದೆ. ಕಣ್ಬಿಟ್ಟು ಬರೋಷ್ಟ್ರಾಗೆ ಎಲ್ರೂ ಎತ್ಬಿಡಮಂತಾನೆ ಹೋಗಿದ್ದೆ. ಅಣ್ಣಯ್ಯ, ಏನ್ ಹೇಳ್ತಿದ್ಯಾ? ಇದೇನ್ ಗಾಯ? ಏನ್ ಮಾಡ್ಕೊಂಡೆ ಅಣ್ಣಯ್ಯ? ಅವ್ವ ಮತ್ತೆ ನಮ್ಮವ್ರಿಗೆ ನ್ಯಾಯ ಕೊಡ್ಸಕ್ ಹೊಂಟಿದ್ದೆ. ಇದಕ್ಕೆಲ್ಲ ಯಾರ ಕಾರಣನೋ ಅವ್ರನ್ನ ಕೊಂದು ಬಿಸಾಕುಮಂತಾನೆ ಹೋಗಿದ್ದೆ. ಆದ್ರೆ ಪುಟ್ಟವ ಬಂದು ತಡೆದ್ಬಿಟ್ಲು. ಒಬ್ಬ ಏನಾದ್ರು ಬಂದು ತಡೆದಿಲ್ಲ ಅಂದಿದ್ರೆ ನನ್ನ ಕೈಯಾರ ಅವ್ರನ್ನ. ಯಾಕಣ್ಣಯ್ಯ ಹೀಗೆಲ್ಲ ಮಾಡ್ತಿದ್ಯಾ? ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಕಾನೂನಿದೆ, ಕಾನೂನು ಪ್ರಕಾರನೇ ಹೋಗ್ಲಿ. ಬೇಡ ಅಣ್ಣಯ್ಯ, ಬೇಡ. ಸಾಕು, ಈ ಕಾನೂನೆಲ್ಲ ನಂಬಿದ್ದು ಸಾಕು. ಅಬ್ಬಾ, ನೀನೇನು ಚಿಂತೆ ಮಾಡಬೇಡ. ಅವ್ರನ್ನ ನನ್ನ ಕೈಯಾರೆ ಮುಗಿಸ್ತೀನಿ. ಬೇಡ ಅಣ್ಣಯ್ಯ, ಅಣ್ಣಯ್ಯ ಬೇಡ. ಅವ್ವ, ಕೇಳಿಸ್ಕೊಂಡ್ಯನವ್ವ? ಅಣ್ಣಯ್ಯ ಯಾವ ದಾರಿ ಹಿಡಿತಿದ್ದಾನಂತ ಕೇಳಿಸ್ಕೊಂಡ್ಯಾ? ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನೀನ್ ಬರ್ಬೇಕವ್ವ, ಬರ್ಬೇಕು ಅವ್ವ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರು ಅವಳಿ ಅಂದ್ರು ಜೈಲ್ಗೆ ಹೋಗ್ಬಿಡ್ತಿದ್ರು. ಇವತ್ತು ಮಾತ್ರನಾ? ಇಡೀ ಜೀವನ ಅಪ್ಪಯ್ಯ. ನೀನಿದ್ರೆ ಏನು ಮಾಡ್ತಿದ್ದು? ಅದನ್ನೇ ನಾನು ಮಾಡಿನವಿ. ಅವ್ವ, ಅಕ್ಕ ಇದ್ದಿದ್ರೆ ಇದೆಲ್ಲ ಯಾಕಾಗ್ತಿತ್ತು? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಮತ್ತಿನ್ನೇನವ್ವ, ಬಾವನ್ ಜಾಗದಲ್ಲಿ ಒಂದ್ಸಲ ನಿಂತ್ಕೊಂಡು ಯೋಚನೆ ಮಾಡಿ. ಅವ್ರು ಮಾಡಕ್ ಹೊರಟಿದ್ದು ಸರಿನೇ. ಏನೇ ಸರಿ? ಹೆಂಗ್ ಮಾತಾಡ್ತಾಳೆ ನೋಡು. ಒಬ್ಬರನ್ನ ಕೊಲ್ಲಕ್ಕೆ ಹೋಗೋದು ಸರಿನೇ? ಅಲ್ಲ ಕುಸೆ, ಕೋಪದಾಗೆ ಅಳಿಯಂದ್ರು ಯಾರನ್ನೋ ಸಾಧಿಸಿ ಜೈಲ್ಗೆ ಹೋಗೋದು ನಿಂಗೆ ಸರಿನಾ? ಇಲ್ಲ, ಕಂಠಿ ಸಾಹೇಬ್ರನ್ನ ತಡೆದಿದ್ದೇ ಸರಿ. ಅಪ್ಪ ಬಾಬಾ,
ನಾನು ಒಂದು ಮಾತು ಹೇಳಿದ್ದಕ್ಕೆ ನೀವೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ದೀರಾ ನೋಡಿ. ನಾನು ಹೇಳಿದ್ದು ಕಂಠಿ ಬಾವ ಅವ್ರನ್ನ ಸಾಯ್ಸಾಗಿ ಹೊರಟಿದ್ದು ಸರಿ ಅಂತ ಅಲ್ಲ, ನಾನು ಅವ್ರನ್ನ ಸಮರ್ಥಿಸ್ಕೋತಿಲ್ಲ. ಆದರೆ ಬಾವ ಅಕ್ಕನ್ನ ಎಷ್ಟು ಪ್ರೀತಿಸ್ತಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಲ್ವಾ? ಅಕ್ಕನಿಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದ ಬಾವ ಈಗ ಅಕ್ಕನ ಪ್ರಾಣ ತೆಗ್ದವ್ರನ್ನ ನೀನು ಸುಮ್ಕಿರೆ. ಹಿಂಗೆ ಸಿರು ಮುಂದೆ ಏನಾರ ಮಾತಾಡ್ಬಿಟ್ರೆ ಆ ಹುಡುಗನ ಮೊದಲಂಗೆ ಸರಿ ಮಾಡೋಕ್ಕೆ ಆಗಕ್ಕಿಲ್ಲ. ಅಮ್ಮವರು ಇನ್ನೂ ಆಸ್ಪತ್ರೆನಾಗೆ ಅವರೇ, ಮೊದಲು ಅವ್ರು ಸರಿ ಆಗ್ಬೇಕು. ಅವ್ರು ವಾಪಸ್ ಬಂದ್ರೇನೆಯ ಒಳ್ಳೆ ಅಂದರು ಮೊದಲಂಗೆ ಸರಿ ಆಗಕ್ಕಾಗೋದು. ಹೌದು, ಕಂಟಿಯವ್ರು ನಮ್ಗೆ ಯಾರ ಮಾತು ಕೇಳೋಕ್ಕಿಲ್ಲ, ಆದರೆ ಬಂಗಾರತೆ ಮಾತು ಕೇಳ್ತಾರೆ. ಅಲ್ಲ, ಬಂಗಾರತ್ತೆಗೆ ಇನ್ನೂ ಅಕ್ಕ ಸತ್ತಿರೋ ವಿಷಯನೇ ಗೊತ್ತಿಲ್ಲ. ಆ ವಿಷಯ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಅಯ್ಯೋ ದೇವ್ರೆ, ಸಿರಿಗಿಂತ ಅಮ್ಮವ್ರನ್ನ ನೆನೆಸ್ಕೊಂಡ್ರೆ ತಿಗ್ಲಾಯ್ತದೆ. ಅವ್ರೇನಾರ ಸೇಡಿಗೆ ಸೇಡು ಅಂತ ನಿಂತ್ಬಿಟ್ರೆ ಬಂಗಾರ ಅಂದವರು ಹಂಗೆಲ್ಲ ಯೋಚನೆ ಮಾಡ್ತಾರ? ಅಂಥದ್ದೆಲ್ಲ ಏನು ಆಗಕ್ಕಿಲ್ಲ.